ತುಂಬಾ ಹೀನಾಯವಾಗಿ ಟ್ರೋಲ್ ಮಾಡಿದಾಗ, ಕೆಟ್ಟದಾಗಿ ಟ್ರೋಲ್ ಮಾಡಿದಾಗ ಇದೇ ದರ್ಶನ್ ಅವರು ಒಂದು ಕರೆ ಕೊಡ್ಬೋದಿತ್ತು, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ. ಹೇಳಿಲ್ಲ. ಅದಕ್ಕೆ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ. ಒಂದ್ 40 ವರ್ಷ ಚಿತ್ರರಂಗದ ಸೇವೆ ಮಾಡಿರ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಸಿನಿಮಾ ಶೂಟಿಂಗ್ ಸೆಟ್ಗೆ ನುಗ್ಬಿಟ್ಟು ಅವ್ರಿಗೆ ಧಮಕಿ ಹಾಕ್ತಾರೆ ಫ್ಯಾನ್ಸ್ ಅಂತ. ಅಪ್ಪ ಅವರು ಒಂದು ಇನ್ಸ್ಟಾ ಲೈವ್ ಬಂದು ತಮ್ಮ ಅಡಲನ್ನ ತೋಡ್ಕೊಂತಾರೆ. ಇಂತ ಒಬ್ಬ ಹಿರಿಯ ನಟನಿಗೆ ಆಗ್ಬೇಕಾಗಿರೋದೇ ಇದು ಅಂತಕ್ಕಂಥದ್ದು ನೋವನ್ನ ಹೊರಗಡೆ ಹಾಕೊಂತಾರೆ. ಅದಕ್ಕೆ ನೀವ್ ಹೇಳ್ತಾ ಇದ್ರೆ ಅವ್ರು ಒಳ್ಳೆಯವರು ಅಂತ. ಅಲ್ಲ ಹೇಳಿ, ನೀವ್ ಹೇಳ್ತೀರಿ, ನಾನು ಹೇಳ್ತಾ, ನೀವ್ ಹೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಇಲ್ಲ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲ, ಇವತ್ತು ಪುನೀತ್ ರಾಜ್ಕುಮಾರ್ ಒನ್ ಆಫ್ ದಿ ಬೆಸ್ಟ್. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅರ್ಹತೆ ನನಗೆಲ್ಲ ಯಾರಿಗೂ ಇಲ್ಲ. ಇದೇ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಬಗ್ಗೆ ಅಪಾರ, ಅವ್ರ ಮನೆ ಆಗಲಿ ಅವ್ರ ಬಗ್ಗೆ ಆಗಲಿ ಅವ್ರ ಕಾರ್ಯ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಂತ ದರ್ಶನರೇ ಹೇಳಿದ್ದಾರೆ. ಯಾಕಂದ್ರೆ ನಂಗೇನು ದರ್ಶನ್ ಚಿಕ್ಕಪ್ಪ ಅಲ್ಲ, ನಂಗೆ ಯಾರು ಚಿಕ್ಕಪ್ಪ ಅಲ್ಲ. ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ವ್ಯಾಪಾರಸ್ಥ. ಇವತ್ತು ಎಷ್ಟು ಸಮಾಜದಲ್ಲಿ ಸರ್, ಸ್ಟೇಟ್ ಮೇಲೆ ಸರ್, ಒಂದು ಸರಿ ಅದೇ ನಂಬರ್ಗೆ ಹೇಳಿದ್ದಾರೆ. ಅವ್ರ ಮನೆ ಧೂಳಿಗೂ ಸಮಾನ, ಅವ್ರ ವ್ಯಾಲ್ಯೂ ಇಲ್ಲ ಅಂತ ಅದೇ ಹೇಳಿದ್ದಾರೆ. ಆಮೇಲೆ ಇವತ್ತು ಅವ್ರಂತ ಯಾರು ಏನು ಅಶ್ವಿನಿ ಮೇಡಮ್ ಇವತ್ತು ಆ ಸ್ಥಾನದಲ್ಲಿದ್ದಾರೆ. ಅವ್ರು ಒಂದೇ ಮಾತಾಡಿದ್ರು, 1000 ಜನ ನಾಯಿಗಳು ಬೋಗುತ್ತೆ ಅಂತ ಉತ್ತರ ಕೊಡಲ್ಲ. ಗ್ರೇಟ್. ಅಶ್ವಿನಿ ಮೇಡಮ್ ಸ್ಟ್ಯಾಂಡರ್ಡ್ ಅದು. ಜಗ್ಗೇಶ್ವರ ವಿಷಯದಲ್ಲಿ ತುಂಬಾ ತಪ್ಪು ಮಾಡೋ ಅಭಿಮಾನಿಗಳು ಮುಗಿದವರೇ ಆಮೇಲೆ ಕೆಲವು ವಿಷಯದಲ್ಲಿ ಕಲಾವಿದರುಗಳು ಸರ್, ನಾವು ವಿಷ್ಣುವರ್ಧನ್ ಫ್ಯಾನು, ವಿಷ್ಣುವರ್ಧನ್ ಅಭಿಮಾನಿಗಳು ಕೆಲವು ಮಾಡಿದಾಗ ತುಂಬಾ ಸಹಾಯ ಮಾಡಿದಾಗ ಸಹಾಯ ಹೇಳ್ತಿ, ಈ ತರ ಮಾಡಬೇಡಿ ಅಂತೀವಿ. ಅದನ್ನು ನಾಯಕರ ಕಿವಿಗೆ ಹೋದಾಗ ಅವ್ರು ಹೇಳಬೇಕು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.